ತಾಲೂಕಿನಲ್ಲಿ 2 ಎಕರೆ ಜಾಗದಲ್ಲಿ ನೂತನ ರೈತ ಭವನ ನಿರ್ಮಾಣಕ್ಕೆ ಜಾಗ ನೀಡುವುದಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಭರವಸೆ ನೀಡಿದರು. ಕೊರಟಗೆರೆ ತಾಲೂಕಿನ ಸಿಎನ್ ದುರ್ಗ ಹೋಬಳಿ, ಜಟ್ಟಿ ಅಗ್ರಹಾರ ಕಸಬಾ ಹೋಬಳಿ, ತೀತಾ ಕೋಳಾಲ ಹೋಬಳಿ, ಬೈರಗೊಂಡ್ಲು ಪುಟ್ಟಸಂದ್ರ ಗ್ರಾಮದಲ್ಲಿ ತುಮಕೂರು ಹಾಲು ಒಕ್ಕೂಟದಿಂದ ನೂತನವಾಗಿ ನಿರ್ಮಿಸಲಾದ ಬಿಎಂಸಿ ಕಟ್ಟಡವನ್ನು ಉದ್ಘಾಟಿಸಿ ತೀತಾ ಗ್ರಾಮದ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ರೈತರನ್ನ ಹೈನುಗಾರಿಕೆಗೆ ಉತ್ತೇಜಿಸುವ ಉದ್ದೇಶದಿಂದ ಸರ್ಕಾರವು ಲೀಟರ್ಗೆ 5 ರೂಪಾಯಿ ಪ್ರೋತ್ಸಾಹಧನ ನೀಡುತ್ತಿದೆ. ರಾಜ್ಯದಲ್ಲಿ ತುಮುಲ್ ಸಂಸ್ಥೆ ಅತ್ಯುತ್ತಮವಾಗಿ ನಿರ್ವಹಿಸುತ್ತಿದ್ದು ಇಡೀ ದೇಶಕ್ಕೆ ಮಾದರಿಯಾಗಿದೆ. ತಾಲೂಕಿನಲ್ಲಿ 2 ಎಕರೆ ಜಾಗದಲ್ಲಿ ನೂತನ ರೈತ ಭವನ ನಿರ್ಮಾಣಕ್ಕೆ ಜಾಗ ನೀಡುವುದಾಗಿ ಗೃಹ ಸಚಿವ, ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದರು. ಕ್ಷೇತ್ರ ಅಥವಾ ರಂಗ ಈ ಹಾಲು ಉತ್ಪಾದನೆ ನಾವು ಅದಕ್ಕಾಗಿ ಸರ್ಕಾರದಲ್ಲಿ ಇದನ್ನು ಉತ್ತೇಜನ ಮಾಡಬೇಕು. ರೈತನಿಗೆ ಇದರಿಂದ ಕಷ್ಟ ಆಗಬಾರದು. ಅದಕ್ಕೆ ನಾವು ಈಗ ಎಷ್ಟು ಕೊಡ್ತಾ ಇರೋದು? 10 ರೂಪಾಯಿ, 5 ರೂಪಾಯಿ ಕೊಡ್ತಾ ಇದ್ವಿ. 5 ರೂಪಾಯಿ ಸರ್ಕಾರ ಕೊಡ್ತಾ ಇದೆ. ಅಂದ್ರೆ ನಾವು ಈಗೇನು 34-35 ರೂಪಾಯಿ ಇರಬೇಕು ಲೀಟರ್ಗೆ, ಎಲ್ಲರಿಗೆ 37 ರೂಪಾಯಿ. ನಾವು 5 ರೂಪಾಯಿ ಇದೆ, ನಮ್ದು 5 ರೂಪಾಯಿ ಇದೆ, ಅದು ಸರ್ಕಾರದ 5 ರೂಪಾಯಿ ಇದೆ. ಅದು ಯಾಕೆಂದ್ರೆ ರೈತರಿಗೆ ಒಂದಿಷ್ಟು ರೇಟ್ ಕಮ್ಮಿ ಆದ್ರೆ ಅವನಿಗೆ ಎಲ್ಲೋ ಒಂದು ಕಡೆ ನಷ್ಟ ಆಗ್ಬಹುದು ಅಂತ ಹೇಳಿ ನಾವು ಸರ್ಕಾರ ನಿಮ್ಮ ಕಷ್ಟಕ್ಕೆ ಬರ್ತಕ್ಕಂಥ ರೀತಿಯಲ್ಲಿ ಪ್ರತಿ ಲೀಟರ್ಗೆ 5 ರೂಪಾಯಿ ಕೊಡ್ತೇವೆ. ಅದು ನಾವು ಚುನಾವಣೆ ಸಂದರ್ಭದಲ್ಲಿ ಕೂಡ ಹೇಳಿದ್ದು. ನಾವು ಹಾಲು ಉತ್ಪಾದನೆ ಮಾಡುವ ರೈತರಿಗೆ ನಾವು 5 ರೂಪಾಯಿ ಕೊಡ್ತೀವಿ ಅಂತ ಹೇಳಿದೆ. ಅದರ ಪ್ರಕಾರ ಇವತ್ತು ನಮ್ಮ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್, ಜಿಲ್ಲಾ ಪಂಚಾಯತ್ ಸಿಇಒ ಪ್ರಭು, ಎಸ್ಪಿ ಅಶೋಕ್, ತುಮುಲ್ ನಿರ್ದೇಶಕ ಸಿದ್ಧಗಂಗಯ್ಯ, ಕೆಪಿಸಿಸಿ ಕಾರ್ಯದರ್ಶಿ ವಸಂತಮ್ಮ, ಗೃಹ ಸಚಿವರ ವಿಶೇಷ ಅಧಿಕಾರಿ ಡಾಕ್ಟರ್ ಕೆ ನಾಗಣ್ಣ, ಮಧುಗಿರಿ ಎಸಿ ಗೋಟೂರು ಶಿವಪ್ಪ, ತಹಶೀಲ್ದಾರ್ ಮಂಜುನಾಥ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಾವು ಸಾಕಷ್ಟು ಬಾರಿ ಹೇಳ್ತೇವೆ, ಮನೆಯ ಕೂಡ ನಾವು ಜಾತ್ಯತೀತವಾಗಿ ಬಹುಶಃ ಯಾವುದೇ ಧರ್ಮಗಳನ್ನು ಕೂಡ ಮೀರಿದಾಗೆ ಎಲ್ಲ ಸಂತರು, ಮಠಾಧೀಶರು, ಸ್ವಾಮೀಜಿಯವರು ಕೂಡ ನಮ್ಮ ಕೊರಟಗೆರೆ ಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರ ನೇತೃತ್ವದಲ್ಲಿ ನಾವೊಂದು ಪ್ರೆಸ್ ಮೀಟ್ ಅನ್ನು ಕೂಡ ಮಾಡಿದ್ವಿ. ಜಿಲ್ಲೆಗೆ ವಿಶೇಷವಾಗಿ ನಮ್ಮ ಕೊರಟಗೆರೆ ತಾಲೂಕಿಗೆ ಕೈತಪ್ಪಂತ ಮುಖ್ಯಮಂತ್ರಿ ಅವಕಾಶ 2013ರಲ್ಲಿ ಕೊರಟಗೆರೆ ಜನ ನಾವು ಕಳ್ಕೊಂಡಿದ್ವಿ, ತುಮಕೂರಿನ ಜನ ಕಳ್ಕೊಂಡಿದ್ವಿ. ಬಹುತೇಕ ಬರುವಂತ ದಿನಗಳಲ್ಲಿ ಅವಕಾಶವನ್ನ ನಮ್ಮ ಕ್ಷೇತ್ರದ ಶಾಸಕರಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಬರುವಂತ ದಿನಗಳಲ್ಲಿ ಮುಖ್ಯಮಂತ್ರಿಯಾಗಿ ಮಾಡಬೇಕು ಅಂತ ಹೇಳಿ ನಾವೆಲ್ಲರ ಒಪ್ಪಿಕೊಂಡು ನಾವೆಲ್ಲರೂ ಕೂಡ ತೀರ್ಮಾನಗಳನ್ನು ಮಾಡಿದ್ವಿ. ಅನೇಕ ಸಂದರ್ಭಗಳಲ್ಲಿ ನಾನು ಹೇಳ್ತೇನೆ, ನಾನು ಯಾವುದೋ ಒಂದು ಪಕ್ಷದ ಒಂದು ನಿಲುವಿಗೆ ನಾನು ಮಾತನಾಡ್ತಾ ಇದ್ದಿಲ್ಲ. ನಾವೆಲ್ಲರೂ ಕೂಡ ಕಂಡಾಗಿ ಒಬ್ಬ ಸಜ್ಜನ ರಾಜಕಾರಣಿ ನಮ್ಮ ಜಿಲ್ಲೆಗೆ ಒಂದು ಬದಲಾವಣೆಗಳಾಗಬೇಕು, ನಾವೆಲ್ಲರೂ ಕೂಡ ಅರ್ಥವನ್ನ ಮಾಡ್ಕೋಬೇಕು. ಏನಾದ್ರೂ ಈ ಸಾರಿ ನಾವು ಒಂದು ಅವಕಾಶಗಳನ್ನ ತಪ್ಪಿದ್ರೆ ಇತಿಹಾಸದಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಒಬ್ಬ ಮುಖ್ಯಮಂತ್ರಿ ಇದ್ರು ಅಂತ ಕೂಡ ನಮ್ಮ ಮೊಮ್ಮಕ್ಕಳು ಮಕ್ಕಳ ಕಾಲದಲ್ಲೂ ಕೂಡ ಕಾಣಲಿಕ್ಕೆ ಸಾಧ್ಯವಾಗುವುದಿಲ್ಲ. ಇದು ಅವಕಾಶಗಳು ಸಿಕ್ಕಿದಾಗ ನಾವೆಲ್ಲರೂ ಕೂಡ ಅನೇಕ ಸಂದರ್ಭಗಳಲ್ಲಿ ಆಗ್ರಹವನ್ನು ಮಾಡಿದ್ದೇವೆ. ನಾವು ಸುಮಾರು ಜನ ಸ್ವಾಮೀಜಿಯವರು ಕೂಡ ನಾವು ಮಾತನಾಡಿದ್ವಿ, ಸಂದರ್ಭಗಳು ಸಿಕ್ಕಿದ್ರೆ ನಾವು ವರಿಷ್ಠರು ಕೂಡ ಹೋಗಿ ನಮ್ಮ ಮನವಿಗಳನ್ನು ಕೊಡೋಣ ಅನ್ನುವಂತ ಮಟ್ಟಕ್ಕೆ ನಾವೆಲ್ಲ ತೀರ್ಮಾನಗಳನ್ನು ತಗೊಂಡ್ವಿ ಅಂತ ಹೇಳಿದ್ರೆ ಯಾವತ್ತೂ ಕೂಡ ಪರಮೇಶ್ವರ್ ನಮ್ಗೇನು ಬಂದು ಹೇಳಿಲ್ಲ, ನಮ್ಮ ಪರವಾಗಿ ಮಾತಾಡಿ ಹೇಳಿಲ್ಲ. ನಾವು ನಮ್ಮ ಜಿಲ್ಲೆಯ ಹಿತದೃಷ್ಟಿಯಿಂದ, ನಮ್ಮ ತಾಲೂಕಿನ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಕೆಲವೊಂದು ಕಡೆ ನಾವೆಲ್ಲರೂ ಕೂಡ ಬದಲಾವಣೆಗಳೆಲ್ಲ ಬಯಸಬೇಕಾಗತ್ತೆ ಅಂತೇಳಿ ಸಂದರ್ಭದಲ್ಲಿ ಹೆಚ್ಚು ಮಾತನಾಡ್ಲಿಕ್ಕೆ ಹೋಗುದಿಲ್ಲ. ಕಾಲ ಅವಕಾಶ ಕೂಡ ಕಡಿಮೆ.